Hello everyone. Welcome to online class on materials for engineering pertaining to 20ME11T. This subject is for first semester diploma in mechanical engineering. Myself, Sheshagiri AT, lecturer in Department of Mechanical Engineering, Government Polytechnic, Chamarajanagar. Today, I'm going to discuss Unit 3, Non-ferrous metals and alloys. In that, Session 4. Before moving on to today's session, let us revise what we have discussed in our previous session. We discussed about introduction to aluminium, properties of aluminium, application of aluminium, and alloys of aluminium. ಅಂದ್ರೆ ನಮ್ಮ ಈ ಒಂದು ಹಿಂದಿನ ಸೆಷನ್ ನಲ್ಲಿ ನಾವು ಅಲ್ಯೂಮಿನಿಯಂ ಅಂತ ಹೇಳುವಂತದನ್ನ ನಾವು ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅದರ ಗುಣಲಕ್ಷಣ ಏನು, ಪ್ರಾಪರ್ಟೀಸ್ ಅಂದ್ರೆ ಏನು, ಅದರ ಉಪಯೋಗ ಏನು, ಅಪ್ಲಿಕೇಶನ್ ಏನು, ಅದರ ಅಲಾಯ್ ಮಿಶ್ರಲೋಹಗಳು ಯಾವುದು, ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಲರ್ನಿಂಗ್ ದಿಸ್ about aluminium, let us move on to today's session. In today's session, we are going to learn about the different alloys of aluminium. In that, particularly duralumin, alloy, magnesium and indalium. ಅಂದ್ರೆ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಅಲ್ಯೂಮಿನಿಯಂನ ಮಿಶ್ರಲೋಹಗಳು ಯಾವ್ದ್ಯಾವ್ದು ಬರ್ತವೆ, ಬಹುಮುಖ್ಯವಾಗಿ 4 ಬರ್ತವೆ. ಆ 4ಗಳು ಯಾವ್ದ್ಯಾವ್ದು ಅಂದ್ರೆ ಡ್ಯುರಾಲುಮಿನ್ ಇರ್ಬೋದು, ವೈಅಲಾಯ್ ಇರ್ಬೋದು, ಮೆಗ್ನಾಲಿಯಂ ಇರ್ಬೋದು, ಇಂಡಾಲಿಯಂ ಇರ್ಬೋದು. ಈ 4 ಕೂಡ ನಾವು ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ತಿಳ್ಕೊಂತೀವಿ. ಅದರ ಉಪಯೋಗ ಇರ್ಬೋದು, ಅದರ ಅಪ್ಲಿಕೇಶನ್ಸ್ ಇರ್ಬೋದು, ಅದರ ಗುಣಲಕ್ಷಣ ಪ್ರಾಪರ್ಟೀಸ್ ಇರ್ಬೋದು, ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ಇವತ್ತಿನ ಒಂದು ಸೆಷನ್ ನಲ್ಲಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ the main types of aluminum alloys are duralumin, alloy, magnesium and indalium. ಬೇರೆ ಬೇರೆ ಒಂದು ಲೋಹವನ್ನ, ನಾನ್ ಫೆರಸ್ ಲೋಹವನ್ನ, ಮೆಟಲ್ಸ್ ಅನ್ನ ನಾವು ಅಲ್ಯೂಮಿನಿಯಂ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ಒಂದು ಮಿಶ್ರ ಲೋಹ ಬರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಈ 4 ಪ್ರಭೇದಗಳು ಬಹುಮುಖ್ಯವಾಗಿ ಎಲ್ಲಾ ಒಂದು ಕೈಗಾರಿಕೆಯಲ್ಲಿ ಇರ್ಬೋದು, ಇಂಡಸ್ಟ್ರಿಯಲ್ಲಿ ಇರ್ಬೋದು, ಡಿಫರೆಂಟ್ ಇಂಡಸ್ಟ್ರೀಸ್, ಡಿಫರೆಂಟ್ applications we are going to use these aluminum alloys. In that, first one is duralumin. ಏನು ಡ್ಯುರಾಲುಮಿನ್, ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ವಾಟ್ ಇಸ್ ದ ಕಂಪೋಸಿಷನ್ ಆಫ್ ಡ್ಯುರಾಲುಮಿನ್? ಡ್ಯುರಾಲುಮಿನ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೈಪ್ ಆಫ್ ಅಲ್ಯೂಮಿನಿಯಂ ಅಲಾಯ್. ಇದು ತುಂಬಾ ಹಳೆಯ ಒಂದು ಟೈಪ್ ಆಗಿರುವಂತ ಅಲಾಯ್. 1803 ಅಂದ್ರೆ 1803ರಲ್ಲಿ ಡ್ಯುರಾಲುಮಿನಿಯಂ ಅಂತ ಹೇಳುವಂತದ್ದು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು, ಮಿಶ್ರಲೋಹವನ್ನ ಮಾಡೋದು. ಯಾವುದೋ ಒಂದು ವರ್ಡಿಂದ ಇದು ಡ್ಯುರಾಲುಮಿನ್ ಅಂತ ಹೇಳುವಂತ ಶಬ್ದ ಜನರೇಟ್ ಆಯ್ತು, ಉತ್ಪತ್ತಿ ಆಯ್ತು ಅಂತ ಹೇಳಿದ್ರೆ ಡ್ಯೂರೇಬಲ್ ಅಲ್ಯೂಮಿನಿಯಂ ಅಂದ್ರೆ ಬಾಳಿಕೆ ಬರುವಂತ ಅಲ್ಯೂಮಿನಿಯಂ ಇಂದ ನಾವು ಡ್ಯುರಾಲುಮಿನ್ ಅಂತ ಹೇಳುವಂತ ಒಂದು ಶಬ್ದವನ್ನ ಒರಿಜಿನೇಟ್ ಮಾಡಿದೀವಿ. ಸೊ ಡ್ಯುರಾಲುಮಿನಿಯಂ ಅಂತ ಹೇಳುವಂತದ್ದು ಯಾವ ಒಂದು ಕಾಂಪೋಸಿಷನ್ ಇಂದ ಉತ್ಪತ್ತಿ ಮಾಡಿರ್ತಾರೆ. ದ ಡ್ಯುರಾಲುಮಿನಿಯಂ ಹ್ಯಾಸ್ 4% ಆಫ್ ಕಾಪರ್, 0.5% manganese and 0.5% magnesium, and the remaining amount is aluminum and some traces of iron. ಒಂದು ಸ್ವಲ್ಪ ಐರನ್ ಅಂಶ ಕೂಡ ಇದರಲ್ಲಿ ಇರುತ್ತೆ. ಅಂದ್ರೆ ಪ್ರಮಾಣ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ಪ್ರಮಾಣದಲ್ಲಿ ಐರನ್ ತರ ಇರುತ್ತೆ. ಸೊ ಹಾಗಾಗಿ ಕಂಟೈನಿಂಗ್ ಆಫ್ ಆಲ್ ದೀಸ್ ನಾನ್ ಫೆರಸ್ ಐಟಮ್ಸ್, ಡ್ಯುರಾಲುಮಿನ್ ಬಿಕಮ್ಸ್ ವೆರಿ ಹಾರ್ಡ್ ಅಂಡ್ ವೆರಿ ಡ್ಯೂರಬಲ್. ಬಾಳಿಕೆ ಬರುತ್ತೆ. ಯಾವುದೇ ಒಂದು ವಸ್ತುವನ್ನ ಡ್ಯುರಾಲುಮಿನ್ ಮಾಡಿದಾಗಾದ್ರೂ ಇಟ್ ವಿಲ್ ಗೆಟ್ ವೆರಿ ಗುಡ್ ರಿಲಯಬಿಲಿಟಿ. ಎಲ್ಲಾ ಒಂದು ಅಪ್ಲಿಕೇಶನ್ ಅಲ್ಲೂ ಇದು ರಿಲಯಬಲ್ ಆಗಿರುತ್ತೆ. ಸೊ ಹಾಗಾಗಿ from past 200 years we are using duralumin for different applications. So that's why it's one of the oldest aluminum alloy. It was originally generated from 1803 ಅಂದ್ರೆ 1803 ಇದನ್ನ ನಾವು ಕಂಡುಹಿಡಿದಿದ್ವಿ. So what are the properties of duralumin? ಏನು ಅದರ ಗುಣಲಕ್ಷಣ? It has high strength and low specific gravity. ಅಂದ್ರೆ
ಸ್ಟ್ರೆಂತ್ ಅಂತ ಕಂಪೇರ್ ಮಾಡಿದಾಗ ಇಟ್ ಹ್ಯಾಸ್ ವೆರಿ ಗುಡ್ ಸ್ಟ್ರೆಂತ್ ಓವರ್ ನಾರ್ಮಲ್ ಅಲ್ಯೂಮಿನಿಯಂ ಬಿಕಾಸ್ ಇಟ್ ಈಸ್ ವೆರಿ ಹಾರ್ಡ್. ವಿ ಆರ್ ಆಡಿಂಗ್ ಡಿಫರೆಂಟ್ ನಾನ್ ಫೆರಸ್ ಮೆಟಲ್ಸ್ ಲೈಕ್ ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್ ಅಂಡ್ ಕಾಪರ್ ಅನ್ನು ಆಡ್ ಮಾಡೋದ್ರಿಂದ ಇದರ ಸ್ಟ್ರೆಂತ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ಲೋ ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ವೆಯ್ಟ್ ಲೆಸ್ ಆಗಿರುತ್ತೆ. ವಿ ಕ್ಯಾನ್ ಯೂಸ್ ಫಾರ್ ಮೆನಿ ಅಪ್ಲಿಕೇಶನ್ಸ್, ಲೈಟ್ ವೇಟ್ ಅಂಡ್ ವೆರಿ ಸ್ಟ್ರಾಂಗ್. ಹಾಗಾಗಿ ನಾವು ಇದನ್ನ ತುಂಬಾ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಎಲ್ಲಿ ನಮಗೆ ವೆಯ್ಟ್ ಫ್ಯಾಕ್ಟರ್ ಅಂತ ಹೇಳುವಂತದ್ದು ಬರುತ್ತೆ, ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಏರ್ ಕ್ರಾಫ್ಟ್ ಇಂಡಸ್ಟ್ರೀಸ್ ಇರ್ಬೋದು, ಅಲ್ಲಿ ಕೂಡ ನಾವು ಡ್ಯುರಾಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಯೂಸಿಂಗ್ ಡಿಫರೆಂಟ್ ಅಲಾಯ್ಡ್ ಎಲಿಮೆಂಟ್ ಜೊತೆ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲಿ ಅಲ್ಲಿ ಈ ವೆಯ್ಟ್ ಫ್ಯಾಕ್ಟರ್ ಅಂತ ಹೇಳುವಂತದ್ದು ಬರುತ್ತೆ, ಅಂದ್ರೆ ವೆಯ್ಟ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ನಾವು ಆ ಒಂದು ಪ್ರಾಡಕ್ಟ್, ಅಲ್ಲಿ ನಾವು ಡ್ಯುರಾಲ್ಯೂಮಿನಿಯಂ ಉಪಯೋಗಿಸ್ತೀವಿ. ಅದೇ ತರ it has low corrosion resistance compared with aluminium. But here, why this property low corrosion resistance? Because it contains little bit of ferrous. ಅಂದ್ರೆ ಇದರಲ್ಲಿ ಕಬ್ಬಿಣದ ಅಂಶ ಕೆಲವೊಂದು ಅಂಶ ಬರುವುದರಿಂದ it has low corrosion resistance compared to aluminium. ಹಾಗಾಗಿ ಇದರಲ್ಲಿ ಪಿಟ್ಟಿಂಗ್ ಫಾರ್ಮೇಶನ್ ಆಗುತ್ತೆ. ಸರ್ಫೇಸ್ ಅಲ್ಲಿ ಪಿಟ್ಟಿಂಗ್ ಅಂತ ಹೇಳ್ತೀವಿ, ಸ್ಮಾಲ್ ಹೋಲ್ಸ್ ತರ ಫಾರ್ಮೇಶನ್ ಆಗುತ್ತೆ ಬಿಕಾಸ್ ಆಫ್ ಆಕ್ಸಿಡೇಷನ್ ಆಗಿ ಅದು ಪಿಟ್ಟಿಂಗ್ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಲೋ ಕೊರೋಜನ್ ರೆಸಿಸ್ಟೆನ್ಸ್ ಕಂಪೇರ್ಡ್ ವಿತ್ ಅಲ್ಯೂಮಿನಿಯಂ. ಪ್ಯೂರ್ ಅಲ್ಯೂಮಿನಿಯಂ ಹೈ ಕೊರೋಜನ್ ರೆಸಿಸ್ಟೆನ್ಸ್ ಇರುತ್ತೆ, ಇದು ಲೋ ಕೊರೋಜನ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ರೆಸ್ಟ್ ಫಾರ್ಮೇಶನ್ ಗೆ ಇದು ಪ್ರೋನ್ ಆಗುತ್ತೆ. ನೆಕ್ಸ್ಟ್, ವೆನ್ ಹೀಟ್ ಟ್ರೀಟೆಡ್ ಇಟ್ ಬಿಕಮ್ಸ್ ಹಾರ್ಡರ್. ಅಂದ್ರೆ ಡ್ಯುರಾಲ್ಯೂಮಿನಿಯಂ ಅಂತ ಹೇಳುವುದು ಹೀಟ್ ಟ್ರೀಟ್ಮೆಂಟ್ ಅಂತ ಮಾಡಿದಾಗ ಏನಾಗುತ್ತೆ, ಇದು ಹಾರ್ಡ್ ಆಗುತ್ತೆ. ಹೀಟ್ ಟ್ರೀಟ್ ಮಾಡ್ದಂಗೂ ಏನಾಗುತ್ತೆ, ಅದು ಸ್ಟ್ರಾಂಗ್ ಆಗಿ ಹಾರ್ಡ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ. ಇಟ್ ಬಿಕಮ್ಸ್ ವೆರಿ ಹಾರ್ಡರ್. But generally duralumin is soft, ductile and easily workable. In normal condition, it is very soft and ductile and easily workable. When it is heat treated, it becomes very hard and very difficult to make any changes over the part. ಹಾಗಾಗಿ ಇದು ಹಾರ್ಡ್ ಆಗುತ್ತೆ, ವರ್ಕಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. So what are the applications of duralumin? ಹಾಗಾದ್ರೆ ಅದರ ಉಪಯೋಗಗಳೇನು? Duralumin mainly used in aircraft industry. Already told, duralumin is mainly used in aircraft industry. ಅನ್ನೋ ವಿಮಾನವನ್ನ ತಯಾರು ಮಾಡೋದಿರ್ಬೋದು, ಏರ್ ಶಿಪ್ಸ್ ಗಳು ಇರ್ಬೋದು, ಅಲ್ಲಿ ಯೂಸ್ ಮಾಡುವಂತ ಇಂಡಸ್ಟ್ರಿಲಿ ಈ ಡ್ಯುರಾಲ್ಯೂಮಿನ್ ಅಂತ ಹೇಳುವಂತದ್ದು ನಾವು ಬಳಸ್ತೀವಿ, ಮಿಶ್ರಲವನ್ನ ಬಳಸ್ತೀವಿ. ಯಾಕೆ? ವೈ ಇಟ್ ಇಸ್ ಯೂಸ್ಡ್? ಆಲ್ರೆಡಿ ಟೋಲ್ಡ್, ಹ್ಯಾಸ್ ಎ ವೆರಿ ಗುಡ್ ಸ್ಟ್ರೆಂತ್ ಫ್ಯಾಕ್ಟರ್ ಓವರ್ ಸ್ಪೆಸಿಫಿಕ್ ವೇಟ್. ಅಂದ್ರೆ ಅದರ ವೇಟ್ ಕಡಿಮೆ ಇರುತ್ತೆ ಬಟ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಡ್ಯುರಾಲ್ಯೂಮಿನ್ ಅನ್ನು ನಾವು ಅತಿ ಹೆಚ್ಚಾಗಿ ಬಳಸ್ತೀವಿ. ಅದೇ ತರ ಇಟ್ ಈಸ್ ಯೂಸ್ಡ್ ಇನ್ ಆಟೋ ಬಾಡಿ ಪಾರ್ಟ್ಸ್. ಆಟೋ ಬಾಡಿ ಪಾರ್ಟ್ಸ್ ಅಂದ್ರೆ ನಾವು ಆಟೋಮೊಬೈಲ್ ಬಾಡಿ ಪಾರ್ಟ್ಸ್ ನಾವು ಹೊರಗಡೆ ಕವಚ ಇರುತ್ತಲ್ಲ, ನಾವು ಅದು ಅಲ್ಯೂಮಿನಿಯಂ ಡ್ಯುರಾಲ್ಯೂಮಿನ್ ಇಂದ ಮಾಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಹೈ ಸ್ಟ್ರೆಂತ್ ಬೇಕಾಗುತ್ತೆ ಅದಕ್ಕೆ. ಇಟ್ ರಿಕ್ವೈರ್ಸ್ ವೆರಿ ಹೈ ಸ್ಟ್ರೆಂತ್. ಇನ್ ಕಾಂಟ್ರಾಕ್ಟರಿ ಇಟ್ ಶುಡ್ ಬಿ ವೆರಿ ಲೈಟ್ ವೇಟ್ ಬಿಕಾಸ್ ವಿ ಶುಡ್ ಗೆಟ್ ಎ ಹೈ ಮೈಲೇಜ್ ಇನ್ ಆಟೋಮೊಬೈಲ್. ಹಾಗಾಗಿ ನಾವು ಅದು ವೇಟ್ ಫ್ಯಾಕ್ಟರ್ ಅನ್ನ ಕಡಿಮೆ ಮಾಡಿ ಸ್ಟ್ರೆಂತ್ ಫ್ಯಾಕ್ಟರ್ ನ ಜಾಸ್ತಿ ಮಾಡಬೇಕು ಅಂದ್ರೆ we should go for some alloying. In that particularly it's a aluminum alloy, that is duralumin. Duralumin ನಾವೇನ್ ಮಾಡ್ತೀವಿ, ಆಟೋಮೊಬೈಲ್ ಬಾಡಿ ಪಾರ್ಟ್ಸ್ ಅಲ್ಲಿ ಉಪಯೋಗಿಸ್ತೀವಿ. So another important application of duralumin is it is very harder because of heat treatment. We can use it for elevated temperature applications. ಅಂದ್ರೆ ಎಲ್ಲಿ ನಮಗೆ ಹೈಯೆಸ್ಟ್ ಟೆಂಪರೇಚರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಎಲ್ಲಿ ಬರ್ಬೋದು? ಜೆಟ್ ಎಂಜಿನ್ ಇಂಪೆಲರ್ಸ್ ಇರ್ಬೋದು, ಎಂಜಿನ್ ಬ್ಲಾಕ್ಸ್ ಇರ್ಬೋದು, ಟ್ರಕ್ ವೀಲ್ಸ್ ಇರ್ಬೋದು, ಅಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಇದನ್ನ ಡ್ಯುರಾಲ್ಯೂಮಿನ್ ಅನ್ನ ಯೂಸ್ ಮಾಡ್ತೀವಿ. ಇಂಪೆಲರ್ಸ್ ಅಂತ ಹೇಳಿದ್ರೆ ವಿಮಾನದಲ್ಲಿ ಬರುವಂತ ಎಂಜಿನ್ ಇಂಪೆಲರ್ಸ್ ಇರುತ್ತೆ. ಇಟ್ ಹ್ಯಾಸ್ ವೆರಿ ಹೈ ಟೆಂಪರೇಚರ್ ಓವರ್ ಆಲ್ಟಿಟ್ಯೂಡ್ ಅಲ್ಲಿ ಅದು ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಇಟ್ ವಿಲ್ ಗೆಟ್ ಎ ಹೈಯರ್ ಟೆಂಪರೇಚರ್ ರೇಂಜಸ್. ಸೊ ಇನ್ ದಟ್ ಕೇಸಸ್ ವಿ ಶುಡ್ ಹ್ಯಾವ್ ಎ ಸ್ಟ್ರಾಂಗರ್ ಅಂಡ್ ಹಾರ್ಡರ್ ಮೆಟೀರಿಯಲ್. ಫಾರ್ ದಟ್ ಅಪ್ಲಿಕೇಶನ್ ವಿ ಆರ್ ಗೋಯಿಂಗ್ ಟು ಯೂಸ್ ಡ್ಯುರಾಲ್ಯೂಮಿನ್. ಅದೇ ತರ ಮೇಕಿಂಗ್ ಡೈಸ್ ಅಂಡ್ ಹ್ಯಾಂಡ್ ಫೋರ್ಜಿಂಗ್. ಡೈಸ್ ಅಂತ ಹೇಳುವಂತದ್ದು ನಾವು ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಅಲ್ಲಿ ಉಪಯೋಗಿಸ್ತೀವಿ. ಡೈಸ್ ಅಂತ ಹೇಳುವಂತದ್ದು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಕೂಡ ಡ್ಯುರಾಲ್ಯೂಮಿನ್ ಅನ್ನು ನಾವು ಉಪಯೋಗಿಸ್ತೀವಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಡ್ಯುರಾಲ್ಯೂಮಿನ್. ಸೊ ತಾವೆಲ್ಲ ಗಮನಿಸಬಹುದು ಈ ಪಿಕ್ಚರ್ ನಲ್ಲಿ ಸಮ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್. ಇನ್ ಫಸ್ಟ್ ಒನ್ ಇಟ್ ಇಸ್ ಶೋಯಿಂಗ್ ಸಮ್ ಆಫ್ ದ ಆಟೋಮೊಬೈಲ್ ಪಾರ್ಟ್ಸ್. ಏನ್ ವೀಲಿನ ಒಂದು ಅಸೆಂಬ್ಲಿಗಳು ಇರ್ಬೋದು, ಅಥವಾ ಗ್ಲ್ಯಾಂಡ್ಸ್ ಇರ್ಬೋದು, ಅಥವಾ ಕಪ್ಲಿಂಗ್ಸ್ ಗಳಿನ ಪಾರ್ಟ್ಸ್ ಇರ್ಬೋದು, ಒಂದು ಜಾಯಿಂಟ್ಸ್ ಇರ್ಬೋದು, ಇದರಲ್ಲಿ ನಾವು ಡ್ಯುರಾಲ್ಯೂಮಿನ್ ನ ಯೂಸ್ ಮಾಡಿದ್ದೀವಿ. ಅದ ತರ ಎರಡನೇದು ಎಂಜಿನ್ ಬ್ಲಾಕ್ಸ್. ಏನು ಎಂಜಿನ್ ಅಂತ ಐಸಿ ಎಂಜಿನ್ ಬ್ಲಾಕ್ಸ್ ಅಂತ ಹೇಳೋದು, ಆಟೋಮೊಬೈಲ್ ಅಲ್ಲಿ ಎಂಜಿನ್ ಅಂತ ಹೇಳುವಂತದ್ದೇ ಬಹುಮುಖ್ಯ ಪಾರ್ಟ್.
ಯಾಕಂದ್ರೆ ಅದರ ಡಿಸೈನ್ ಕಾಂಪ್ಲೆಕ್ಸಿಟಿ ತುಂಬಾ ಇರುತ್ತೆ, ಅದರ ವರ್ಕಬಿಲಿಟಿ, ಅದರ ಸ್ಟ್ರೆಂತ್ ಇರ್ಬೋದು, ಆ ಫ್ಯಾಕ್ಟರ್ ಗಳೆಲ್ಲ ತುಂಬಾ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಡಿಸೈನ್ ಆಫ್ ಇಂಜಿನ್ ಇಸ್ ಎ ವೆರಿ ಗುಡ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಇನ್ ದಟ್ to get a good result we are going to use indalium, not indalium, uh, this duralumin we are going to use for engine blocks. Third picture is showing aircraft outer body parts. ಅಂದ್ರೆ ಶೀಟ್ಸ್ ಉಪಯೋಗಿಸಿಕೊಂಡು ಏರ್ಕ್ರಾಫ್ಟ್ ಇಂದ ಔಟರ್ ಬಾಡಿ ಪಾರ್ಟ್ ಮಾಡ್ತಾರೆ. ಆ ಶೀಟ್ಸ್ ಬಂದ್ಬಿಟ್ಟು ಡ್ಯುರಾಲ್ಯೂಮಿನಿಯಂ ಇಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಅದೇ ತರ ಇನ್ ಫೋರ್ತ್ ಡಯಾಗ್ರಾಮ್ ಇಟ್ ಇಸ್ ಶೋಯಿಂಗ್ ಆಟೋಮೋಟಿವ್ ಚಾಸಿಸ್, ಅಥವಾ ಏನು ಒಂದು ಚಾಸಿ ಅಥವಾ ಸ್ಟ್ರಕ್ಚರ್ ಇದೆ ಕಾರ್ ಇರ್ಬೋದು, it is manufactured with in duralumin because it's very hard and lightweight. So next the second one is Y alloy. It's also known as copper aluminum alloy. Y alloy ಅಂತ ಹೇಳುವಂತದನ್ನು ನಾವು ಕಾಪರ್ ಅಲ್ಯೂಮಿನಿಯಂ alloy ಅಂತ ಕೂಡ ನಾವು ಹೇಳ್ತೀವಿ. It contains 93% of aluminum, 2 to 5% of copper and 1% of nickel and magnesium. ಅಂದ್ರೆ ಈ Y alloy ಅಂತ ಹೇಳುವಂತದ್ರಲ್ಲಿ 93% ಭಾಗ ಅಲ್ಯೂಮಿನಿಯಂ ಇರುತ್ತೆ, 2 ರಿಂದ 5 ಭಾಗ ಕಾಪರ್, 1 ಭಾಗ ನಿಕ್ಕಲ್ ಮತ್ತೆ ಮೆಗ್ನೀಷಿಯಂ ಇರುತ್ತೆ. ಹಾಗಾಗಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಡೈರೆಕ್ಟ್ಲಿ ಕಂಪೈಲ್ ಮಾಡಿ ಹೀಟ್ ಮಾಡಿ ಮಾಡಿದ್ಮೇಲೆ ವಿ ಹ್ಯಾವ್ ಟು ಏಜ್ ಇಟ್ ಫಾರ್ 5 days. ಅಂದ್ರೆ ನಾವು ಇದನ್ನ ಮಿಕ್ಸ್ ಮಾಡಿ ಹೀಟ್ ಮಾಡಿ ಮತ್ತೆ ಅದನ್ನ ನಾವು ಕೂಲಿಂಗ್ ಏಜಿಂಗ್ ಅಂತ ಹೇಳ್ತೀವಿ, ಅದನ್ನ ಕೂಲ್ ಮಾಡಕ್ಕೆ 5 days ಇಡ್ತೀವಿ. ಅಂಡ್ ದಟ್ ವಿ ವಿಲ್ ಗೆಟ್ ಎ ವೈ ಅಲಾಯ್. ಅಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಟು ಹೀಟ್ ಟ್ರೀಟ್ ಇಟ್ ಟು ಗೆಟ್ ಎ ಹಾರ್ಡನ್ಡ್ ವೈ ಅಲಾಯ್. ಅಂದ್ರೆ ಆಮೇಲೆ ನಾವು ಮಿಕ್ಸ್ ಮಾಡಿ ಕೂಲ್ ಮಾಡಿ ಅಂದ್ರೆ 5 days ಏಜಿಂಗ್ ಮಾಡಿ ಅದನ್ನ ನೆಕ್ಸ್ಟ್ ನಾವು ಹೀಟ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಮತ್ತೆ ಹೀಟ್ ಮಾಡಿ ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ವಿ ವಿಲ್ ಗೆಟ್ ಎ ಹಾರ್ಡನ್ಡ್ ಸ್ಟೀಲ್ ಬಿಫೋರ್ ಕ್ವೆಂಚಿಂಗ್ ಇನ್ ಟು ಬಾಯ್ಲಿಂಗ್ ವಾಟರ್. ಅಂದ್ರೆ ನಾವು ಅದನ್ನ ಕ್ವೆಂಚಿಂಗ್ ಅಂತ ಮಾಡ್ತೇವೆ. ಕ್ವೆಂಚಿಂಗ್ ಅಂತ ಹೇಳಿದ್ರೆ ಏನಂತಂದ್ರೆ ಅದನ್ನ ಯಾವುದೇ ಒಂದು ಮೆಟಲ್ ಅನ್ನ ಹೈಯರ್ ಟೆಂಪರೇಚರ್ಗೆ ಹೀಟ್ ಮಾಡಿ, ಅಂದ್ರೆ ಉಷ್ಣ ಅದರ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿ ನೀರಿನಲ್ಲಿ ಅದ್ದುವಂತ ಪ್ರೋಸೆಸ್ ಅನ್ನ ನಾವು ಕ್ವೆಂಚಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಕ್ವೆಂಚಿಂಗ್ ನಾವು ಬಾಯ್ಲಿಂಗ್ ವಾಟರ್ ಅಲ್ಲಿ ಕ್ವೆಂಚಿಂಗ್ ಮಾಡ್ತೀವಿ, ಟೆಂಪರೇಚರ್ ಜಾಸ್ತಿ ಇರುವಂತಹ ವಾಟರ್ ಎಲ್ಲ ಮಾಡ್ತೀವಿ. ಇನ್ ದಟ್ ವಿ ಆರ್ ಗೆಟಿಂಗ್ a hardened alloy called Y alloy. What are the applications of Y alloy? ಈ Y alloy ಅಂತ ಹೇಳುವಂಥದ್ದು it has a very strength factor, very high strength factor at elevated temperature compared to aluminum. So it is used in aircraft cylinder heads. ಏನು ಏರ್ಕ್ರಾಫ್ಟ್ ಸಿಲಿಂಡರ್ಸ್ ಇರುತ್ತೆ, ಎಂಜಿನ್ ಸಿಲಿಂಡರ್ ಇರುತ್ತೆ, ಅದರ ಹೆಡ್ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ. ಸೊ ಇನ್ ದಟ್ ಏರಿಯಾ ವಿ ಆರ್ ಗೋಯಿಂಗ್ ಟು ಯೂಸ್ ವೈ ಅಲಾಯ್ಸ್. ಅಬ್ಸರ್ವ್ ಮಾಡೋದು ತಾವೆಲ್ಲ ಗಮನಿಸಬಹುದು, ಇಲ್ಲೊಂದು ಎಂಜಿನ್ ಭಾಗ ಕೊಟ್ಟಿದ್ದಾರೆ. ಸೊ ಇಂಜಿನ್ ಭಾಗವನ್ನು ವೈ ಅಲಾಯ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ದ ಸೇಮ್ ವೇ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಶೀಟ್ಸ್ ಅಂಡ್ ಸ್ಟ್ರಿಪ್ಸ್ ಫಾರ್ಮ್ಸ್. ಅಂದ್ರೆ ಈ ವೈ ಅಲಾಯ್ ಅಂತ ಹೇಳುವಂಥದ್ದು ನಾವು ಶೀಟ್ಸ್ ಆಗಿ ಕೂಡ ಮತ್ತೆ ಸ್ಟ್ರಿಪ್ಸ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು ಫಾರ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್. The next important one is magnesium. The magnesium ಅಂತ ಹೇಳುವಂಥದ್ದು ಮಿಶ್ರಲೋಹ. It is manufactured by combining aluminum, copper and magnesium. ಅಂದ್ರೆ ಅಲ್ಯೂಮಿನಿಯಂ, ಕಾಪರ್, ಮೆಗ್ನೀಷಿಯಂ ಉಪಯೋಗ ಮಾಡಿಬಿಟ್ಟು ನಾವು ಈ ಒಂದು ಮಿಶ್ರಲೋಹವನ್ನ ತಯಾರು ಮಾಡ್ತೀವಿ. ಯಾವ ಪ್ರಮಾಣದಲ್ಲಿ ನಾವು ಅದನ್ನ ಮಿಶ್ರ ಮಾಡಬೇಕು? The composition is 85 to 95% aluminum, 2 to 10% magnesium and 2% ಕಾಪರ್. 85 ರಿಂದ 95 ಭಾಗ ಅಲ್ಯೂಮಿನಿಯಂ, 2 ರಿಂದ 10 ಭಾಗ ಮೆಗ್ನೀಷಿಯಂ, 2 ಭಾಗ ಕಾಪರ್ ಅನ್ನು ಉಪಯೋಗಿಸಿ ನಾವು ಮೆಗ್ನಾಲಿಯಂ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದೇ ತರ ಆಫ್ಟರ್ ಮಿಕ್ಸಿಂಗ್ ಆಲ್ ದೀಸ್ ಕಾಂಪೋನೆಂಟ್ಸ್ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಇಟ್ ಇಸ್ ಇನ್ ಎ ವ್ಯಾಕ್ಯೂಮ್ ಎನ್ವಿರಾನ್ಮೆಂಟ್. ಅಂದ್ರೆ ಇವೆಲ್ಲವನ್ನು ನಾವು ಮೆಲ್ಟ್ ಮಾಡಿ ಮತ್ತೆ ಕೂಲ್ ಮಾಡುವಂಥದ್ದು ನಿರ್ವಾತ ಪ್ರದೇಶ, ಏನು ಒಂದು ವ್ಯಾಕ್ಯೂಮ್ ಎನ್ವಿರಾನ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ನಾವು ಈ ಮೆಗ್ನಾಲಿಯಂ ಅನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಹೈಲಿ ರಿಯಾಕ್ಟೇಬಲ್ ಫಾರ್ ವೆನ್ ಇಟ್ ಈಸ್ ಎಕ್ಸ್ಪೋಸಿಂಗ್ ಟು ಏರ್ ಇನ್ ಎ ಪ್ಯೂರೆಸ್ಟ್ ಫಾರ್ಮ್. ಅಂದ್ರೆ ಅದು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾಗ ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಬೇಗ ರಿಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ವ್ಯಾಕ್ಯೂಮ್ ಎನ್ವಿರಾನ್ಮೆಂಟ್ ಅಲ್ಲಿ ಈ ಎಲ್ಲಾ ಕಾಂಪೋಸಿಷನ್ ಮಿಕ್ಸ್ ಮಾಡಿ ಮೆಗ್ನಾಲಿಯಂ ಅಂತ ಹೇಳುವಂತ ಒಂದು ಮಿಶ್ರಲೋಹವನ್ನ ತಯಾರು ಮಾಡ್ತೀವಿ. The property of the magnesium is it is lightweight and has good strength. ಇದು ಕೂಡ ಲೈಟ್ ವೇಟ್ ಆಗಿರುತ್ತೆ ಮತ್ತೆ ಸ್ಟ್ರೆಂತ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ, ಹೈ ಸ್ಟ್ರೆಂತ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಅಂಡ್ ಆಟೋಮೊಬೈಲ್ ಔಟರ್ ಬಾಡೀಸ್. ಅಂದ್ರೆ ಏನ್ ಶೀಟ್ಸ್ ಗಳಿರ್ತವೆ, ಆಟೋಮೇಟಿವ್ ಬಾಡೀಸ್ ಇರ್ಬೋದು, ಏರ್ಕ್ರಾಫ್ಟ್ ಬಾಡೀಸ್ ಇರ್ಬೋದು, ಅದರಲ್ಲಿ ನಾವು ಈ ಮೆಗ್ನಾಲಿಯಂ ಅಂತ ಹೇಳುವಂತಹ ಒಂದು ಮಿಶ್ರಲೋಹವನ್ನು ಕೂಡ ನಾವು
ಬಳಸ್ತೀವಿ. ಅದೇ ತರ the magnesium is used for battery terminals because in battery terminals whatever the rechargeable batteries are there we should have some terminals for that. To manufacture those terminals we are going to use magnesium because high conductivity factor ಇರುತ್ತೆ, ಇದರಲ್ಲಿ ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಸೊ ಹಾಗಾಗಿ ನಾವು ಬ್ಯಾಟರಿ ಟರ್ಮಿನಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಈ ಮೆಗ್ನಾಲಿಯಂ ಅಂತ ಹೇಳುವಂಥದ್ದು ನಾವು ಉಪಯೋಗಿಸ್ತೀವಿ. So here we can observe some of the pictures it is showing application of magnesium. First one it shows it's a battery terminals ಒಂದು ಪಿಕ್ಚರ್ ಆಗಿದೆ. ಎರಡನೇದು ಏರ್ಕ್ರಾಫ್ಟ್ ಔಟರ್ ಬಾಡೀಸ್, ಅಲ್ಲಿ ನೀವು ರೆಕ್ಕೆಗಳು ಕಾಣ್ತಿರ್ಬೋದು, ಔಟರ್ ಬಾಡೀಸ್ ಇರ್ಬೋದು, ಫ್ರಂಟ್ ಎಂಜಿನ್ಸ್ ಇರ್ಬೋದು, ಅಲ್ಲಿ ನಾವು ಈ ಒಂದು ಮೆಗ್ನಾಲಿಯಂ ಉಪಯೋಗಿಸಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಅದೇ ತರ ಆಟೋಮೊಬೈಲ್ ಔಟರ್ ಶೀಟ್ಸ್ ಕವರೇಜ್ ಇರ್ಬೋದು, ಬಾಡಿ ಇರ್ಬೋದು, ಅಂದ್ರೆ ಕಾರಿನ ಒಂದು ಪಿಕ್ಚರ್ ಕಾಣುತ್ತೆ, ಅದನ್ನ ನಾವು ಔಟರ್ ಬಾಡಿ ನಾವು ಮೆಗ್ನಾಲಿಯಂ ಉಪಯೋಗಿಸ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. The fourth important alloy of aluminum is ಇಂಡಾಲಿಯಂ. ಮುಖ್ಯವಾಗಿ ನಾಲ್ಕನೇ ಒಂದು ಮಿಶ್ರ ಏನು ಅಂತ ಹೇಳಿದ್ರೆ ಇಂಡಾಲಿಯಂ. ಇಟ್ಸ್ ಅನ್ ಅಲಾಯ್ ಆಫ್ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಅಂಡ್ ಕ್ರೋಮಿಯಂ. ಅಂದ್ರೆ ಈ ಇಂಡಾಲಿಯಂ ಅಂತ ಹೇಳುವಂಥದ್ದು ನಾವು ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತೆ ಕ್ರೋಮಿಯಂ ಉಪಯೋಗಿಸ್ಕೊಂಡು ನಾವೇನ್ ಮಾಡಿರ್ತೀವಿ, ತಯಾರು ಮಾಡಿರ್ತೀವಿ. ಸೊ ದೀಸ್ ಇಸ್ ದ ಕಂಪೋಸಿಷನ್ ಆಫ್ ಇಂಡಾಲಿಯಂ. ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನ? ಮೂರನ್ನು ಸಮ ಪ್ರಮಾಣದಲ್ಲಿ ಅಥವಾ ಬೇರೆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಂಡಾಲಿಯಂ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದೇ ತರ ಇಟ್ಸ್ ಅನ್ ರೋಲ್ಡ್ ಪ್ರಾಡಕ್ಟ್. ಆಫ್ಟರ್ ದಟ್ ಒನ್ಸ್ ಇಟ್ ಇಸ್ ಮ್ಯಾನುಫ್ಯಾಕ್ಚರ್ ವಿ ಹ್ಯಾವ್ ಟು ಮೇಕ್ ಇಟ್ ಇನ್ ದ ರೋಲ್ಡ್ ಫಾರ್ಮ್, ಅಂದ್ರೆ ನಾವು ಅದನ್ನ ಹೀಟ್ ಟ್ರೀಟ್ಮೆಂಟ್ ಮಾಡಿ ಬೇರೆ ಒಂದು ಶೇಪಿಗೆ ನಾವು ಕನ್ವರ್ಟ್ ಮಾಡ್ತೀವಿ. ಅದೇ ತರ ಈ ಇಂಡಾಲಿಯಂ ಅಂತ ಹೇಳುವಂತವು ಮೆಟಲ್ ಮಿಶ್ರಲೋಹವನ್ನು ಉಪಯೋಗಿಸಿಕೊಂಡು we are going to make cooking utensils, anodized cooking utensils. ಅಂದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಎಲ್ಲಾ ಅಡಿಗೆ ಪಾತ್ರೆಗಳು ಇರ್ಬೋದು, ತುಂಬಾ ಒಂದು ಪಾತ್ರೆಗಳು ಬರುತ್ತೆ. ಇತ್ತೀಚಿನ ಒಂದು ಮಾರ್ಕೆಟ್ ಅಲ್ಲಿ ನಮಗೆ ಆನೋಡೈಸ್ಡ್ ಕುಕಿಂಗ್ ಯುಟೆನ್ಸಿಲ್ಸ್ ಗಳು ತುಂಬಾ ಬರ್ತವೆ. ಇವೆಲ್ಲವೂ ಕೂಡ ಇಂಡಾಲಿಯಂ ಇಂದ ಮ್ಯಾನುಫ್ಯಾಕ್ಚರ್ ಆಗಿರ್ತವೆ. ಇಂಡಾಲಿಯಂ. ಹಾಗಾಗಿ main application of indalium is cooking utensils. Whatever the cooking utensils we are using in our household applications, almost all are from indalium other than steel. Steel ಬಿಟ್ಟರೆ ನಮಗೆ ಏನು ಬಳಸ್ತೀವಿ ಅದೆಲ್ಲ ಇವಾಗ ಏನಾಗಿದೆ, ಇಂಡಾಲಿಯಂ ಇಂದ ನಮಗೆ ಏನಾಗಿದೆ, ಕನ್ವರ್ಟ್ ಆಗಿದೆ. ಬಿಕಾಸ್ ಆಫ್ ಇಟ್ ಹ್ಯಾಸ್ ವೆರಿ ಗುಡ್ ಹೈ ಸ್ಟ್ರೆಂತ್ ಥರ್ಮಲ್ ಕಂಡಕ್ಟಿವಿಟಿ ಫ್ಯಾಕ್ಟರ್. ಹಾಗಾಗಿ ಚೀಪ್ ಆಗೂ ಇರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಇಂಡಾಲಿಯಂ ಇಂದ ನಾವು ಶೀಟ್ಸ್ ಉಪಯೋಗಿಸ್ಕೊಂಡು ಅಥವಾ ಅದರಿಂದ ಮಾಡಿರುವಂತಹ ಪಾತ್ರೆಗಳನ್ನ ನಾವು ನಮ್ಮ ಒಂದು ಅಡಿಗೆ ಮನೆಯಲ್ಲಿ ಇರ್ಬೋದು, ಕುಕಿಂಗ್ ಯುಟೆನ್ಸಿಲ್ಸ್ ನಾವಾಗಿ ಬಳಸ್ತೀವಿ. So before concluding in today's session, let us recap what we have discussed. ಇವತ್ತಿನ ಒಂದು ಈ ಸೆಷನ್ ನಲ್ಲಿ ನಾವು ಅಲಾಯ್ಸ್ ಆಫ್ ಅಲ್ಯೂಮಿನಿಯಂ ಬಗ್ಗೆ ಹೆಚ್ಚಿನ ಒಂದು ತಿಳ್ಕೊಂಡು, ಅದರಲ್ಲಿ ಮುಖ್ಯವಾಗಿ ಡುರಾಲುಮಿನ್ ಇರ್ಬೋದು, ವೈಅಲಾಯ್ ಇರ್ಬೋದು, ಮೆಗ್ನಾಲಿಯಂ ಇರ್ಬೋದು, ಮತ್ತೆ ಇಂಡಾಲಿಯಂ, ಈ 4 ಬಗೆಯ ಮಿಶ್ರಲೋಹವನ್ನು ನಾವು ಅದರ ಉಪಯೋಗ, ಅಪ್ಲಿಕೇಶನ್, ಗುಣಲಕ್ಷಣಗಳ ಬಗ್ಗೆ ನಾವು ಈ ಒಂದು ಸೆಷನ್ ನಲ್ಲಿ ತಿಳ್ಕೊಂಡು. So let us go past some of the multiple choice question about our today's session. ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಆ ಟಾಪಿಕ್ ನಲ್ಲಿ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು, ಡ್ಯಾಶ್ ಇಸ್ ನಾಟ್ ಅನ್ ಅಲಾಯ್ ಆಫ್ ಅಲ್ಯೂಮಿನಿಯಂ. ಅಂದ್ರೆ ಇದರಲ್ಲಿ ಯಾವುದು ಅಲ್ಯೂಮಿನಿಯಂ ಒಂದು ಮಿಶ್ರಲೋಹ ಅಲ್ಲ. ಇವರ ಆಪ್ಷನ್ಸ್ ಆರ್ ಡುರಾಲುಮಿನ್, ಮೆಗ್ನಾಲಿಯಂ, ಇಂಡಾಲಿಯಂ ಅಂಡ್ ಜಿಂಕ್. ದ ಆನ್ಸರ್ ಈಸ್ ಡಿ. ಅಂದ್ರೆ ಜಿಂಕ್ ಅಂತ ಹೇಳುವಂತದ್ದು ಲೋಹ, ನಾನ್ ಫೆರಸ್ ಮೆಟಲ್, ಇಟ್ ಇಸ್ ನಾಟ್ ಮಿಶ್ರಲೋಹ, ಅಂದ್ರೆ ಅಲಾಯ್ ಅಲ್ಲ. ಸೊ ಹಾಗಾಗಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಜಿಂಕ್. ಡಿ ಇಸ್ ದ ಆನ್ಸರ್. ದ ನೆಕ್ಸ್ಟ್ ಕ್ವಶನ್, ಡುರಾಲುಮಿನ್ ಈಸ್ ಅನ್ ಅಲಾಯ್ ಆಫ್ ಡ್ಯಾಶ್. ಅಂದ್ರೆ ಈ ಮಿಶ್ರಲೋಹ ಡುರಾಲುಮಿನ್ ಅಂತ ಹೇಳೋದು ಯಾವ ಒಂದು ಲೋಹದಿಂದ ಮಾಡಿರುತ್ತದೆ? ಆಪ್ಷನ್ಸ್ ಆರ್ ಅಲ್ಯೂಮಿನಿಯಂ ಅಂಡ್ ಕಾಪರ್, ಅಲ್ಯೂಮಿನಿಯಂ ಅಂಡ್ ಐರನ್, ಅಲ್ಯೂಮಿನಿಯಂ ಅಂಡ್ ಕಾರ್ಬನ್, ಅಲ್ಯೂಮಿನಿಯಂ ಅಂಡ್ ಮರ್ಕ್ಯುರಿ. The answer for this ಅಲ್ಯೂಮಿನಿಯಂ ಅಂಡ್ ಕಾಪರ್. ಅಲ್ಯೂಮಿನಿಯಂ ಮತ್ತೆ ಕಾಪರ್ ಅನ್ನು ಉಪಯೋಗಿಸಿಕೊಂಡು ನಾವು ಡುರಾಲುಮಿನ್ ಅಂತ ಹೇಳುವಂತ ಮಿಶ್ರಲೋಹವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಡುರಾಲುಮಿನ್ ವೈಡ್ಲಿ ಯೂಸ್ಡ್ ಇನ್ ಡ್ಯಾಶ್ ಇಂಡಸ್ಟ್ರೀಸ್. ಅಂದ್ರೆ ಈ ಡುರಾಲುಮಿನ್ ಅಂತ ಹೇಳುವಂತ ಮಿಶ್ರ ಒಂದು ಲೋಹವನ್ನ ಯಾವ ಒಂದು ಇಂಡಸ್ಟ್ರಿಯಲ್ಲಿ ನಾವು ಹೆಚ್ಚಾಗಿ ಬಳಸ್ತೀವಿ, ಕಾರ್ಖಾನೆಯಲ್ಲಿ ಬಳಸ್ತೀವಿ? ಆಪ್ಷನ್ಸ್ ಆರ್ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್, ಹಾರ್ಟಿಕಲ್ಚರ್ ಇಂಡಸ್ಟ್ರೀಸ್, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಅಂಡ್ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್. ಇದರಲ್ಲಿ ಯಾವುದು ಆನ್ಸರ್? ಆನ್ಸರ್ ಇಸ್ ದಿ ಏರ್ಕ್ರಾಫ್ಟ್. ಅಂದ್ರೆ ವಿಮಾನ ತಯಾರಿಕೆಯಲ್ಲಿ ಡುರಾಲುಮಿನ್ ಅಂತ ಹೇಳುವಂಥದ್ದು ನಾವು ಅತಿ ಹೆಚ್ಚಾಗಿ ಬಳಸ್ತೀವಿ. ನೆಕ್ಸ್ಟ್,
ಫಿಟ್ಟಿಂಗ್ ಆಫ್ ದ ಸರ್ಫೇಸ್ ಇನ್ ಅಲ್ಯೂಮಿನಿಯಂ ಅಲಾಯ್ಸ್ ಬಿಕಾಸ್ ಆಫ್ ಡ್ಯಾಶ್. ಅಂದ್ರೆ ಫಿಟ್ಟಿಂಗ್ ಅಂತ ಹೇಳುವಂತದ್ದು ಏನು ಅಲ್ಯೂಮಿನಿಯಂ ಅಲಾಯ್ ಸರ್ಫೇಸ್ ಅಲ್ಲಿ ಆಗುತ್ತೆ ಅದು ಯಾವ ಕಾರಣದಿಂದ ಆಗುತ್ತೆ? Their options are corrosion, annealing, strength, and manufacturing methods. The answer for this question is corrosion. ಅಂದ್ರೆ ಏನು ರಸ್ಟ್ ಫಾರ್ಮೇಶನ್ ಆಗುತ್ತೆ ಅದರ ಒಂದು ಇದರಿಂದ ಕಾರಣದಿಂದ ನಮಗೆ ಫಿಟ್ಟಿಂಗ್ ಅಂತ ಹೇಳುವಂತದ್ದು ಅಲ್ಯೂಮಿನಿಯಂ ಅಲಾಯ್ಸ್ ಮೇಲೆ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಮೆಗ್ನಾಲಿಯಂ ಈಸ್ ಕಾಂಬಿನೇಷನ್ ಆಫ್ ಅಲ್ಯೂಮಿನಿಯಂ ಅಂಡ್ ಡ್ಯಾಶ್. ಅಂದ್ರೆ ಮೆಗ್ನಾಲಿಯಂ ಅಂತ ಹೇಳುವಂತ ಮಿಶ್ರಲೋಹ ಯಾವ ಒಂದು ವಸ್ತುವಿನಿಂದ ಆಗಿರುತ್ತೆ, ಅಲ್ಯೂಮಿನಿಯಂ ಜೊತೆ ಯಾವ ಒಂದು ಲೋಹವನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ? ಸೊ ಇಟ್ಸ್ ಅವರ್ ಆಪ್ಷನ್ಸ್ ಆರ್ ಟಿನ್, lead, manganese and magnesium. The answer is D, ಮೆಗ್ನೀಷಿಯಂ. ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಉಪಯೋಗಿಸ್ಕೊಂಡು ಮೆಗ್ನಾಲಿಯಂ ಅಂತ ಹೇಳುವಂತ ಮಿಶ್ರಲೋಹವನ್ನು ನಾವು ತಯಾರು ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಇಂಡಾಲಿಯಂ ಇಸ್ ಕಾಂಬಿನೇಷನ್ ಆಫ್ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಅಂಡ್ ಡ್ಯಾಶ್. ಇಂಡಾಲಿಯಂ ಅಂತ ಹೇಳುವಂತ ಮಿಶ್ರಲೋಹ ಯಾವ ಒಂದು ಲೋಹದಿಂದ ಆಗಿರ್ತವೆ, ಯಾವ ಯಾವ ಲೋಹದಿಂದ ಆಗಿರುತ್ತೆ? ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತೆ ಯಾವುದು ಇನ್ನೊಂದು ಲೋಹ ಯಾವುದು? ಇನ್ನೊಂದು ಲೋಹ ಆಪ್ಷನ್ಸ್ ಕ್ರೋಮಿಯಂ, ಲೆಡ್, ಮ್ಯಾಂಗನೀಸ್ ಅಂಡ್ ಕಾಪರ್. ದ ಆನ್ಸರ್ ಫಾರ್ ದಿಸ್ ಈಸ್ ಕ್ರೋಮಿಯಂ. ಕ್ರೋಮಿಯಂ ಜೊತೆ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಆಡ್ ಮಾಡಿದ್ರೆ ನಮಗೆ ಇಂಡಾಲಿಯಂ ಅಂತ ಹೇಳುವಂತ ಮಿಶ್ರಲೋಹ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇಂಡಾಲಿಯಂ ವೈಡ್ಲಿ ಯೂಸ್ಡ್ ಇನ್ ಡ್ಯಾಶ್. ಅಂದ್ರೆ ಇಂಡಾಲಿಯಂ ಅಂತ ಹೇಳುವಂತ ಮಿಶ್ರಲೋಹವನ್ನು ನಾವು ಎಲ್ಲಿ ಹೆಚ್ಚಾಗಿ ಬಳಸ್ತೀವಿ? ಆಪ್ಷನ್ಸ್ ಆರ್ cooking utensils, electrical wire, sheets and drums. The answer for this question is cooking utensils. ಅಂದ್ರೆ ಅಡಿಗೆ ಪಾತ್ರೆ ತಯಾರು ಮಾಡೋಕೆ ನಾವು ಇಂಡಾಲಿಯಂ ಹೇಳುವಂತಹ ಒಂದು ಮಿಶ್ರಲೋಹವನ್ನ ಅತಿ ಹೆಚ್ಚಾಗಿ ಬಳಸ್ತೀವಿ. Before concluding today's session, let us discuss what we are going to discuss in our next session. ನಾವು ಮುಂದಿನ ಒಂದು ನಮ್ಮ ಸೆಷನ್ ಅಲ್ಲಿ ಏನನ್ನ ಡಿಸ್ಕಸ್ ಮಾಡ್ತೀವಿ? ಮುಂದಿನ ಸೆಷನ್ ಅಲ್ಲಿ ಇಂಟ್ರೊಡಕ್ಷನ್ ಟು ನಿಕಲ್, properties of nickel and application of nickel and alloys of nickel. We are going to discuss these topics in our coming next session.